ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಂದು ದಿನಚರಿ ಹೇಗಿದೆ ಅಂತ ಹೇಳಿ ನೋಡಿ ಒಳ್ಳೆ ಕಾಮೆಂಟ್ ಮಾಡೋದು ಮರಿಬೇಡ್ರಿ. ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಎಲ್ಲರಿಗೂ ವೆಲ್ಕಮ್ ರೀ. ಇವತ್ತು ನಮ್ಮ ಮಮ್ಮಿ ಸಂಡೇ ಸ್ಪೆಷಲ್ ರೆಸಿಪಿ ಏನು ಮಾಡ್ತಾರ ಅದು ನಮ್ಮ ಮಮ್ಮಿ ತೋರಿಸ್ತಾರೆ. ಆಮೇಲೆ ನಮ್ಮ ಸ್ಕೂಲ್ನಾಗ ಯಾರ್ಯಾರ ಫ್ರೆಂಡ್ಸ್ ನೀವು ಅದಾರ ನೋಡ್ರಿ. ನಿಮಗೆ ಫಾತಿಮಾ ಪೈಲಾನೆ ಹೇಳಿದ್ನ, ಆಮೇಲೆ ಹಬೀಬಾ ನ್ಯೂ ಸ್ಟೂಡೆಂಟ್, ಆಮೇಲೆ ನ್ಯೂ ಸ್ಟೂಡೆಂಟ್. ಆಮೇಲೆ ಇವತ್ತು ಲಾಸ್ಟ್ ಪೀರಿಯಡ್ಗೆ ಲಾಸ್ಟ್ ಪೀರಿಯಡ್ ಇತ್ತು. ನಂಗೆ ಗೊತ್ತೇ ಆಗಿಲ್ಲ ಯಾವತ್ತು ಶಾಲೆ ಬಿಟ್ಟಿದಂತೆ. ಹೌದಾ? ನಿನ್ನೆ ಸ್ಯಾಟರ್ಡೆ. ನಿನ್ನೆ ಹೋಗಿದ್ದಿಲ್ಲ, ಸಂಡೇ ಇತ್ತು. ಇವತ್ತು ಹೋಗಿ ಬಂದ್ರಲ್ಲ ಮಂಡೇ. ಮತ್ತೆ ಒಂದು ಫ್ರೆಂಡ್ ನೀವು ಆಗಲ್ಲ ನಂಗೆ ಅದಲ್ಲ, ಹಬೀಬಾ. ಮಂಡೇ ಸ್ಪೆಷಲ್ ರೆಸಿಪಿ ನಮ್ಮ ಮಮ್ಮಿ ಏನ್ ಸ್ಪೆಷಲ್ ಮಾಡುತ್ತಾರ ನಮ್ಮ ಮಮ್ಮಿ ತೋರಿಸ್ತಾರಿ. ಇವತ್ತು ನಾನು ಸ್ಪೆಷಲ್ ಆಗಿ ನಿನ್ನೆ ಮಾಡಿದ್ದು ಬಿರಿಯಾನಿ. ನಿನ್ನೆ ಮಾಡಿದ್ದು ಇವತ್ತೇನ್ ಮಾಡಿದ್ದು ಇಲ್ಲ, ನಿನ್ನೆದು ಶೇರ್ ಮಾಡೋಣ ಸಂಡೇದು. ಆಮೇಲೆ ನಮ್ ಇದು ಮಂಡೇ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ನಮ್ದು ಚಾನಲ್. ಆಮೇಲೆ ನಮ್ಮ ಮಮ್ಮಿಗೆ ಶೇರ್, ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಚಲೋ ನಾ ಸ್ಕೀಪ್ ಮಾಡಬೇಡ್ರಿ. ಇದು ಗೊತ್ತಾಗುತ್ತೆ ನಿನ್ನೆದು ರೆಸಿಪಿ ಹೆಂಗೆ ಮಾಡ್ಯಾರಂತ. ಚಲೋ ಆಗುತ್ತದು ರೆಸಿಪಿ, ಭಾಳ ಚಲೋ ಆಗುತ್ತದು ರೆಸಿಪಿ. ನಮ್ಮ ಮಮ್ಮಿ ಅದು ತೋರಿಸ್ತಾರೆ ಬರ್ರಿ ಫ್ರೆಂಡ್ಸ್. ಚಾಲು ಮೇಡಮ್ ಏನು ಮಾತಾಡ್ತಾಳೆ ನೋಡ್ರಿ ಫ್ರೆಂಡ್ಸ್, ಮಾತಾಡ್ರಿ. ಇಲ್ಲಿ ನನ್ನ ಬ್ಲಾಗ್ ಫಸ್ಟ್ ಸ್ಟಾರ್ಟ್ ಮಾಡಿದ್ಲು, ನಾನು ಮಾಡಕ್ ಕೊಟ್ಟಿಲ್ಲ ಅದಿಲ್ಲ ಫ್ರೆಂಡ್ಸ್. ನಾ ಹೋಮ್ ಮೇಡ್ ಐಸ್ ಕ್ರೀಮ್ ಮಾಡೀನಿ. ಅದು ಹೆಂಗ್ ಮಾಡೀನಿ ಅದು ಆಮೇಲೆ ಹೇಳ್ತೀನಿ. ನಾ ಎಲ್ಲ ಇಂಗ್ರೀಡಿಯೆಂಟ್ಸ್ ಹೆಂಗ್ ಅದು ಮಾಡೀನಿ ಅದು ತೋರಿಸ್ತೀನಿ. ಕ್ಲೈಮೇಟ್ ಅಂತ ನೋಡ್ರಿ ಎಷ್ಟು ಕೂಲ್ ಆಗಿದೆ. ಪಾರ್ಟ್ 2 ನಾಗ ತೋರಿಸ್ತೀನಿ. ತೋರಿಸಿ ಬರ್ರಿ ಫ್ರೆಂಡ್ಸ್. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹೇಗಿದೆ ಅಂತ ಹೇಳಿ ನೋಡ್ರಿ, ಒಳ್ಳೆ ಕಾಮೆಂಟ್ ಮಾಡ್ರಿ, ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ. ಇವತ್ತು ಸ್ಪೆಷಲ್ ನಮ್ಮ ಬ್ಲಾಗ್ ನಲ್ಲಿ ಏನಿದೆ. ಇದು ಎಷ್ಟು ಕೋಲ್ಡ್ ಕ್ಲೈಮೇಟ್ ಅದ, ಮಳೆನೂ ಬರ್ತಾವ. ತೋರಿಸ್ರಿ ಫ್ರೆಂಡ್ಸ್ಗೆ. ಬ್ರೇಕ್ಫಾಸ್ಟ್ಗೆ ಖಿಚಡಿ ಮಾಡಿದ್ದೆ, ಅಂದರೆ ಫುಲ್ ರೆಸಿಪಿ ನಾನು ಶೇರ್ ಮಾಡಿಲ್ಲ. ಶಾರ್ಟ್ಸ್ ಒಳಗೆ ನಾನು ಹಾಕಿನಿ, ಚೆಕ್ ಮಾಡ್ಬೋದು ನೀವು ಹೋಗಿ. ಈಗ ನೋಡ್ರಿ ಫ್ರೆಂಡ್ಸ್, ನಾನು ಈ ಥರ ಖಿಚಡಿ ಮಾಡ್ಕೊಂಡಿದ್ದೆ. ಮಕ್ಕಳಿಗೆ ಇದೆ ಲಂಚ್ ಬಾಕ್ಸ್ಗೆ ಕಳಿಸೀನಿ. ಭಾಳ ಅಂದರೆ ಭಾಳ ಟೇಸ್ಟಿಯಾಗಿತ್ತು. ಒಂಥರ ಡಿಫ್ರೆಂಟಾಗಿ ಮಾಡೀನಿ. ನೀವು ನೋಡ್ಬೇಕಂದ್ರೆ ಶಾರ್ಟ್ಸ್ ಒಳಗೆ ನೋಡ್ಬೋದು. ಈಗ ನೋಡ್ರಿ ಫ್ರೆಂಡ್ಸ್, ಈ ಥರ ನಾನು ಖಿಚಡಿ ನಾಷ್ಟ ಮಾಡಕತ್ತೀನಿ. ಬರ್ರಿ ಫ್ರೆಂಡ್ಸ್, ನೀವು ನಮ್ಮ ಜೊತೆ ನಾಷ್ಟ ಮಾಡಾಕ. ಭಾಳ ಅಂದರೆ ಭಾಳ ಟೇಸ್ಟಿಯಾಗಿತ್ತು. ಈಗ ಖಿಚಡಿ, ಹೆಲ್ದಿ ಖಿಚಡಿ ನಾಷ್ಟ ಮಾಡಿ ಮತ್ತೀಗ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಫ್ರೆಂಡ್ಸ್. ಭಾಳ ಮಸ್ತ್ ಆಗಿತ್ತು. ಮೆಂತೆ ಪಲ್ಯ ಸೋಸಾಕತ್ತೀನಿ, ಅದು ಕಾಳೀಗ ಆಗಕತ್ತಾವ. ಈಗ ನೋಡ್ರಿ ಫ್ರೆಂಡ್ಸ್, ಮೆಂತೆ ಪಲ್ಯ ಸೂಡು ಎಷ್ಟು 4 ಇದ್ದು ಫ್ರೆಶ್ ಇದೆ. ಇದು ಎಷ್ಟು ದಿನ ಆಯಿತು? 8 ದಿನ ಆಯ್ತು ಇದು ತೊಗೊಂಬಂದು. ಹಾಗೆ ನಾನು ಊರಿಗೆ ಹೋಗಿದ್ದೆಲ್ಲ ಹಾಗೆ ಫ್ರಿಜ್ನಲ್ಲಿ ಇಟ್ಟಿದ್ದೆ. ಈ ಥರ ಇದಾವೆ. ಅದು ಯಾವ ಥರ ಇಡ್ತೀನಿ ಅಂತ ಹೇಳಿ ಅದು ವಿಡಿಯೋ ಮಾಡ್ತೀನಿ. 8 ದಿನ ಆದ್ರೂ ಏನೂ ಆಗಿಲ್ಲ. ಇಲ್ಲಾಂದ್ರೆ ಸ್ವಲ್ಪ ಏನಾರ ಸ್ವಲ್ಪ ಕಪ್ಪಾಗೋದು ಅದು ಇರ್ತಿತ್ತು. ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ನೋಡ್ಬೋದು ನೀವು, ಹೆಂಗಿತ್ತು ಹಾಗೆ ಇದೆ. ಸ್ವಲ್ಪ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈ ಥರ ಸ್ವಲ್ಪ ಇದಾಗಿದೆ ಇಷ್ಟೇ, ಮತ್ತೇನಿಲ್ಲ. ಉಳ್ಕಿದ್ದು ಪಲ್ಯ ಎಲ್ಲ ಮಸ್ತಿದೆ. ಇದು ಯಾವ ಥರ ಇಟ್ಟಿದ್ದೆ ಅಂದರೆ ಅದು ಒಂದು ಬೇರೆ ಬ್ಲಾಗ್ ಮಾಡ್ತೀನಿ. ಅದಕ್ಕೆ ಮೆಂತೆ ಪಲ್ಯ ಇದ್ರೆ ಏನು ಮಾಡಬೇಕು, ಮತ್ತು ಇದು ರೀ ಏನಂತ್ರಿ, ಇಷ್ಟೆಲ್ಲ ಸೋಸಿನಿ. ಅದು ಏನಂತ್ರಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಅದು ಯಾವ ಥರ ನಾನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ಅದನ್ನು ಶೇರ್ ಮಾಡ್ತೀನಿ. ಅದು ಒಂದು ಸಪ್ರೇಟ್ ಬ್ಲಾಗ್ ಮಾಡಿನ ನಿಮಗೆ ತೋರಿಸ್ಕೊಡ್ತೀನಿ. ಇಷ್ಟೆಲ್ಲ ಸೋಸಿನಿ. ಈಗ ಇದು ಅಲಸಂದಿ ಕಾಳು ಮಾಡಕತ್ತೀನಲ್ಲ, ಅದರೊಳಗೆ ಇದು ಹಾಕ್ತೀನಿ. ಸಬ್ಸಿ ಪಲ್ಯ ಹಾಕ್ಬೇಕಂತ ಮಾಡಿದ್ದೆ, ಸಬ್ಬಸ್ಗಿ ಪಲ್ಯ. ಅದು ಬೇಡ, ಇದು ಇಷ್ಟ ನಮ್ಮ ಮನ್ಯಾಗ, ನಮ್ಮ ಹಸ್ಬೆಂಡ್ಗೆ, ನಮ್ಮ ಮಕ್ಕಳಿಗೆ ಇಷ್ಟ. ಹಂಗಾಗಿ ಇದು ಮಾಡಕತ್ತೀನಿ ನಾನು. ಇದು ಇಷ್ಟೆಲ್ಲ ಸೋಸಿನಿ. ಕಸ ನೋಡ್ರಿ ಇಷ್ಟೈತೆ. ಪಲ್ಯ ಕಡಿಮೆ ಬರುತ್ತೆ, ಕಸ ಜಾಸ್ತಿ ಬರುತ್ತೆ. ಇಷ್ಟೆಲ್ಲ ಕಸ ತೆಗ್ದೀನಿ. ಈಗ ಇಷ್ಟು 2 ಸೂಡದಾವ. 4 ಇದ್ದು 2 ಇಟ್ಟೀನಿ. ಈಗ 2 ಸೋಸಿ ನಿಮಗೆ ಸಿಗ್ತೀನಿ. ಕ್ಲೀನಿಂಗ್ ಎಲ್ಲ ಆಯಿತು, ಮನಿದು ಫರ್ಶಿ ಎಲ್ಲ ಒರೆಸೀನಿ. ಈಗ ಅಕ್ಕಂದು ಕಾಲ್ ಬಂದಿತ್ತು, ಮಾತಾಡಿ ಈಗ ಜಸ್ಟ್ ಮತ್ತೆ ಇದು ನನ್ನ ಕೆಲಸ ನಾನು ಮಾಡ್ಕೊಳಕತ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಇದೆ ಕೆಲಸ. ನಮ್ಮ ಕಿಟ್ಟಿ ಒಳಗೆ ಹೋಗಲ್ಲ ಅಂದರೆ ನಾನು ತೋರಿಸ್ತಿದ್ದೆ ನಿಮ್ಗೆ. ಸ್ವಲ್ಪ ಅಕ್ಕಿ ಇದ್ದು ಸ್ವಲ್ಪ ಅದು ಎಷ್ಟು ಕ್ಲೀನ್ ಮಾಡಿ ಡಬ್ಬ್ಯಾಗ ಹಾಕಿಟ್ಟೀನಿ.
ಈಗ ಎಷ್ಟು ಕೆಲಸ ನೋಡ್ರಿ. ಇದೆಲ್ಲ ಸೋಸಿ ಸಿಗ್ತೀನಿ ನಿಮಗೆ. ಊರಿನ ಬಂದಿಂದ ಇಷ್ಟೆಲ್ಲ ಕೆಲಸ ಮಾಡೋದು ನೋಡ್ರಿ. ಇಷ್ಟೆಲ್ಲ ಪೆಂಡಿಂಗ್ ಇದು. ಇಲ್ಲಾಂದ್ರೆ ನಾನು ಸೋಸಿ ಇಡ್ತಿದ್ದೆ, ನನಗೆ ಟೈಮ್ ಇದ್ದಿಲ್ಲ, ಊರಿಗೆ ಹೊಂಟಿದ್ದಲ್ಲ. ಹಾಗಾಗಿ ಬಂದಿಂದ ಮಾಡ್ಬೇಕು ಬಿಡು ಅಂಥೇಳಿ ಮಾಡಿದರೆ ಇಷ್ಟೆಲ್ಲ ಡಬಲ್ ಕೆಲಸ ಇವು. ಅದಕ್ಕೆ ನಾನು ಮುಂಜಾನೆ ಮಾಡ್ಬೇಕಂತ ರಾತ್ರಿಗೆ ಪ್ರಿಪೇರ್ ಮಾಡಿ ಇಟ್ಬಿಡ್ತೀನಿ ರೀ. ಡಬ್ಬೆ ಒಳಗೆ ಹಾಕಿ ಒಂದು ಚಲೋ ಕಂಟೈನರ್ ಇರಬೇಕು, ಅದ್ರೊಳಗೆ ಹಾಕಿ ಯಾವ ಥರ ಇಡ್ತೀನಿ. ಕಂಟೈನರ್ನಾಗ ಹಾಕಿದ್ರನ ಅದ್ರೊಳಗೆ ಯಾವ ಥರ ಹಾಕಬೇಕು ಅದನ್ನು ಹೇಳ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಇಷ್ಟಂತ್ರ ಈಗ ಆಯಿತು, ಸೋಸಿ ಸಿಗ್ತೀನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಸ್ಕೂಲ್ಗೆ ಹೊಂಟೀನಿ ಮಕ್ಕಳು ಕರ್ಕೊಂಬರಕ್ಕೆ. ಟೈಮ್ ಆಗಿಬಿಟ್ಟಿದೆ. ಹಾಗಾಗಿ ಹೋಗಿ ಕರ್ಕೊಂಬಂದು ಅಲ್ಲಿಂದ ನಿಮಗೆ ಸಿಗ್ತೀನಿ. ಯಾರು ಮೋಡ ನೋಡಿ ಎಷ್ಟು ಮಸ್ತ್ ಕಾಣಿಸಕ್ಕೆ ಸೂಪರ್ ಆಗಿದೆ. ಕಲರ್ ನೋಡ್ರಿ ಎಷ್ಟೈತೆ. ಆಕಾಶ ನೀಲಿಯಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನಾನು ಸ್ಕೂಲಿಂದ ಬಂದೆ ಮಕ್ಕಳು ಕರ್ಕೊಂಡು. ನೀರು ಎಷ್ಟು ನಿಂತೈತೆ ತೋರಿಸ್ತೀನಿ ತಡ್ರಿ ನಿಮಗೆ. ನಿನ್ನೆ ನೈಟ್ ಫುಲ್ ಮಳೆ ಜೋರಾಗಿ ಬಂತು. ಈಗ ಮಕ್ಕಳಿಗೆ ಸ್ಕೂಲಿಂದ ಕರ್ಕೊಂಡು ಈಕಿ ನಮ್ಮ ಮೇಡಮ್ ಕಾಲಿಟ್ಟು ನೋಡಕತ್ತಾಳೆ ಎಷ್ಟು ನೀರು ಐತೆ ಅಂತ ಹೇಳಿ. ಶಾಣೆಕಿ ಇದೆ ಬಾ ನೀನು ಅಂಥೇಳಿ ಇಲ್ಲಿ ಕರ್ಕೊಂಡು ಹೋದೆ ಮನೆಯೊಳಗೆ. ಈ ಥರ ಬಂದು ಇಷ್ಟು ನೀರು ನಿಂತೈತೆ ನೋಡ್ರಿ. ಹೋಗೋಕೆ ದಾರಿನೇ ಇಲ್ಲ. ಈ ಥರ ಆಗಿದೆ. ಕ್ಲೈಮೇಟ್ ಫುಲ್ ಮಸ್ತಾಗಿದೆ, ಡಿಫ್ರೆಂಟಾಗಿ. ಇಲ್ಲಿ ನೋಡ್ರಿ ಎಷ್ಟು ಗ್ರೀನ್ ಆಗಿದೆ. ಎಲ್ಲ ಪ್ಲ್ಯಾಂಟ್ಸು ಖುಷಿ ಆಗಿ ಕಾಣಿಸ್ತಾ ಇದ್ದಾವೆ. ನನಗಂತೂ ಪ್ಲ್ಯಾಂಟ್ ಅಂದರೆ ಭಾಳ ಇಷ್ಟ. ಮಕ್ಕಳು ಕರ್ಕೊಂಬಂದೆ. ಈಗ ಮಾರ್ಕೆಟ್ ಬಂದಿವಿ. ಮಾರ್ಕೆಟ್ ಇವತ್ತು ಸ್ವಲ್ಪ ವೆಜಿಟೇಬಲ್ ಎಲ್ಲ ಖಾಲಿಯಾಗಿತ್ತು. ಇವತ್ತು ಮಾರ್ಕೆಟ್ ಇಲ್ಲಿ ಬಂದು ಸ್ವಲ್ಪ ವೆಜಿಟೇಬಲ್ ತೊಗೊತಾ ಇದ್ದೀನಿ. ಏನೇನು ತೊಗೊಂಡಿನಿ ಅದು ಏನು ಎಲ್ಲ ಮನೆಗೆ ಹೋಗಿಂದ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗುತ್ತೆ ನನಗೆ. ಈಗ ನೋಡಿ ಫ್ರೆಂಡ್ಸ್, ನಾನು ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಹಣ್ಣು, ಉಳ್ಳಾಗಡ್ಡಿ ಅದು ಎಷ್ಟು ಬೇಕು ಅಷ್ಟು ತೊಗೊಂಡು ಈಗ ಲಿಂಬೆಹಣ್ಣು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಖಾಲಿ, ಹಾಗಾಗಿ ನಾನು ಪೇಸ್ಟ್ ಮಾಡಾಕತ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜಿಂಜರ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಾಕತ್ತೀನಿ. ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಈಗ ನಾನು ಸ್ವಲ್ಪ ಮಾಡಾಕತ್ತೀನಿ. ಈಗ ಅಡುಗೆಗೆ ಎಷ್ಟು ಬೇಕಷ್ಟೇ, ಮತ್ತು ಆಮೇಲೆ ನೋಡೋಣ. ಅಡುಗೆಗೆ ಅಷ್ಟಂದ್ರೆ 8 ದಿನ ಆಗುತ್ತಿದ್ದು. ಅಂದರೆ ನಾನ್ ವೆಜ್ ಏನು ಮಾಡಿಲ್ಲ ಅಂದರೆ ಸಿಂಪಲ್ಲಾಗಿ ಮಾಡಿದರೆ ಅಡುಗೆ 8 ದಿನ ಬರುತ್ತೆ. ಇಲ್ಲಾಂದರೆ ಅರ್ಧ kg ಬೇಕು ನಮ್ಗೆ. 15 ದಿನಕ್ಕೆ ಅರ್ಧ kg ಖಾಲಿ ಆಗುತ್ತೆ. ಯಾಕಂದರೆ ಎಲ್ಲ ಏನಾರ ರೆಸಿಪಿ ಮಾಡಲಿ ಅದರೊಳಗೆ ನಾನು ಹಾಕ್ತೀನಿ. ನಾನ್ ವೆಜ್ ಆಗಲಿ ವೆಜ್ ಆಗಲಿ ಸಾಲ್ಟ್ ಹಾಕ್ತೀನಿ ಇಷ್ಟೇ, ಮತ್ತೇನು ಹಾಕಲ್ಲ ಇದಕ್ಕೆ. ಈಗ ಸ್ವಲ್ಪ ನೀರು ಇದೇ ಇಲ್ಲ ಅಂಥೇಳಿ ಇದ್ರೆ ಹಾಕೋದು, ಇಲ್ಲಾಂದರೆ ಇಲ್ಲ. ಸ್ವಲ್ಪ ಹಾಕ್ತೀನಿ. ನೀರು ಹಾಕಿದರೆ ಕೆಟ್ಟು ಹೋಗ್ಬಿಡುತ್ತೆ. ಜಾಸ್ತಿ ನೀರು ಹಾಕೋದು ಬೇಡ. ಈಗ ಸ್ವಲ್ಪ ನೀರು ಹಾಕ್ತೀನಿ. ಅದು ಮಿಕ್ಸಿ ಒಳಗೆ ಜಲ್ದಿ ಇದು ಆಗಲ್ಲ, ರುಬ್ಬ ಆಗಲ್ಲ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ಈ ಥರ ಪೇಸ್ಟ್ ರೆಡಿ ಆಯ್ತು. ಈಗ ಒಂದು ಕಂಟೈನರ್ ಯಾವ್ದಾರು ತಗೊಂಡು ಹಾಕ್ಬಿಡ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ಇಟ್ಟಿಂದ ಈಗ ನಾನು ಬಿರಿಯಾನಿ ಮಾಡಕತ್ತೀನಿ. ಸ್ಪೆಷಲ್ ಆಗಿ ಬಿರಿಯಾನಿ, ಸಂಡೇ ಸ್ಪೆಷಲ್ ಬಿರಿಯಾನಿ. ನಿನ್ನೆ ನಂದು ಬ್ಲಾಗ್ ಬಂದಿಲ್ಲ, ಯಾಕಂದರೆ ಸ್ವಲ್ಪ ಕೆಲಸ ಅದು ಇತ್ತು, ಸ್ವಲ್ಪ ಹೊರಗಡೆ ಹೋಗಿದ್ದೆ. ಹಾಗಾಗಿ ನನಗೆ ಆಗಲಿಲ್ಲ ಫ್ರೆಂಡ್ಸ್ ಬ್ಲಾಗ್ ಹಾಕೋದು. ಈಗ ಇಷ್ಟೆಲ್ಲ ಮಾಡ್ಕೊಂಡಿನಿ. ಅಂದರೆ ನಾನು ಮಟನ್ ಬಿರಿಯಾನಿ ರೆಸಿಪಿ ಫುಲ್ ನಾನು ಶೇರ್ ಮಾಡೀನಿ, ಚಾನಲ್ನಲ್ಲಿ ಇದೆ, ನೀವು ಚೆಕ್ ಮಾಡ್ಬೋದು. ಫುಲ್ ರೆಸಿಪಿ ನೋಡ್ಬೇಕಂದ್ರೆ ಅದರೊಳಗೆ ಹೋಗಿ ನೋಡಿರಿ ಫ್ರೆಂಡ್ಸ್ ನೀವು. ಈಗ ನಾನು ಪೂರಾ ಏನು ರೆಸಿಪಿ ತೋರಿಸಿಲ್ಲ ಇವತ್ತು, ಶಾರ್ಟ್ನಾಗ ಹಾಕೀನಿ. ಇಷ್ಟೆಲ್ಲ ಮಿಕ್ಸ್ ಮಾಡೀನಿ. ಮಟನ್ ಎಲ್ಲ ಸ್ವಲ್ಪ ಬೇಯಿಸ್ಕೋಬೇಕು, ಅವಾಗ ಮಿಕ್ಸ್ ಮಾಡೀನಿ. ಅಜಾ ಹಾಕ್ತಾಯಿದ್ದೆ, ಸ್ವಲ್ಪ ಕತ್ಬಿಟ್ಟು ಮಾತಾಡ್ತಿರ್ತೀನಿ. ಈಗ ಆನಿಯನ್ದು ಬಿರಿಸ್ತಾ ಮಾಡಾಕತ್ತೀನಿ. ಬಿರಿಯಾನಿಗೆ ಇದು ಮೇನ್ ರೀ. ಇದು ಇದ್ರನ ಭಾಳ ಟೇಸ್ಟಿಯಾಗಿ ಆಗುತ್ತೆ ಬಿರಿಯಾನಿ. ಈಗ ಇಲ್ಲಿ ರೈಸ್ ಹಾಕ್ತಾಯಿದ್ದೆ. ಇಲ್ಲಿ ಮಟನ್ ಯಖ್ನಿ ರೆಡಿ ಮಾಡೀನಿ. ಈಗ ಇಲ್ಲಿ
ಆನಿಯನ್ದು ಬಿರಿಸ್ತಾ ಮಾಡಕತ್ತೀನಿ. ಸ್ವಲ್ಪ ಜಾಸ್ತಿ ಆಯಿಲ್ ಇರ್ಬೇಕು ಇದಕ್ಕೆ ಸ್ವಲ್ಪ ಒಂದು ಚುಟ್ಕಿ ಅಷ್ಟು ಸಾಲ್ಟ್ ಹಾಕಿನಿ. ಈ ಥರ ಆನಿಯನ್ ಫ್ರೈ ಮಾಡ್ಕೊಂಡಿನಿ. ಈಗೆಲ್ಲ ಆನಿಯನ್ ಸ್ವಲ್ಪ ಸೈಡ್ಗೆ ತಕ್ಕೊಂಡು ಮತ್ತು ಸ್ವಲ್ಪ ಆನಿಯನ್ ಇದ್ರೊಳಗೆ ಉಳಿಸಿ ಇದು ಆಯಿಲ್ ಇದ್ರೊಳಗೆ ಹಾಕ್ತಾ ಇದ್ದೀನಿ. ಎಣ್ಣೆ ಭಾಳ ಬಿಸಿಯಾಗಿತ್ತು. ಈ ಥರ ಹಾಕಿದರೆ ತಡ್ಕ ಕೊಟ್ಟಂಗೆ ಇದು ಭಾಳ ಟೇಸ್ಟಿಯಾಗಿ ಆಗುತ್ತೆ. ಮೊದಲೇ ನಾನು ಫುಲ್ ರೆಸಿಪಿ ಶೇರ್ ಮಾಡೀನಿ, ಹಾಗಾಗಿ ಇವತ್ತು ಫುಲ್ ಶೇರ್ ಮಾಡಿಲ್ಲ. ಈಗ ಮಗಳು ಬ್ರೆಡ್ಗೆ ಜಾಮ್ ಹಚ್ಕೊಂಡು ತಿಂತಾ ಇದ್ದಾಳೆ. ಆಕಿಗ ಬ್ರೆಡ್ ಜಾಮ್ ಅಂದರೆ ಭಾಳ ಇಷ್ಟ. ಈಗ ನೋಡ್ರಿ ಫ್ರೆಂಡ್ಸ್, ಜಾಸ್ತಿ ನಾನು ಕೊಡಂಗಿಲ್ಲ. ಮತ್ತು ಮೊನ್ನೆ ರಜನಿಯವ್ರು ಹೇಳಿದ್ರು ಮ್ಯಾಗಿ ಮಾಡಿದ್ರಲ್ಲ ಮಕ್ಕಳು ಜಾಸ್ತಿ ಕೊಡಬೇಡ್ರಿ ಅಂತ ಹೇಳಿ. ಆಯ್ತು ರೀ ರಜನಿ, ನಂಗೆ ಹೇಳಿದ್ದಕ್ಕೆ ಭಾಳ ಖುಷಿ ಆಯಿತು. ನೀವು ಹೇಳಿ ಕಾಮೆಂಟ್ ಮಾಡಿದ್ರಲ್ಲ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಮಕ್ಕಳು ನಿಮ್ಮ ಮಾತು ಕೇಳಲ್ಲ, ಜಾಸ್ತಿ ತಿನ್ನಲಿ ಈಗ ಮ್ಯಾಗಿ. ಈಗ ಬಿರಿಯಾನಿ ಇಷ್ಟು ರೆಡಿ ಆಯಿತು. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ. ಊಟ ಎಲ್ಲ ಆಯಿತು, ಮಾಡಿಕೊಂಡು ಸ್ವಲ್ಪ ಟೆರೆಸ್ ಮೇಲೆ ಬಂದಿದ್ದೆ. ಈಗ ನೋಡಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಸಿಗೋಣ ಇಂಥದ್ದು ಒಳ್ಳೆ ಬ್ಲಾಗ್ನಲ್ಲಿ. ಓಕೆ, ಬಾಯ್.